ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚಂದ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚಂದ ಇದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನೀವು ಲಾಸ್ಟ್ ವ್ಲಾಗ್ ನ ನೋಡ್ಕೊಂಡು ಬಂದಿರ್ತೀರಾ. ವರಮಹಾಲಕ್ಷ್ಮಿ ಪ್ರಿಪರೇಷನ್ ವಿಡಿಯೋದು ನಾನು ಹಾಕಿದ್ದೆ. ಸೊ ಈ ವಿಡಿಯೋ ಬಂದು ವರಮಹಾಲಕ್ಷ್ಮಿ ಹಬ್ಬದ ದಿನದ್ದು ಬೆಳಗಿನ ಜಾವ 5:30 ಆಗಿದೆ. ಇವಾಗ ಈ ಟೈಮ್ ಅಲ್ಲಿ ನಾನು ದೇವರಿಗೆ ಮಾಂಗಲ್ಯ ಧಾರಣೆ ಮಾಡಿದೆ. ಹಾಗೆ ಬೆಳಗಿನ ಜಾವ ಮಾತ್ರನೇ ನಾನು ಕಪ್ಪಿಡುವಂತದ್ದು, ಕಣ್ಣಿಗೆ ಆಗ್ಲೇ ಜೀವ ಬರುವಂತದ್ದು ದೇವ್ರಿಗೆ. ಇದು 2 ಕೆಲಸ ಮಾತ್ರ ನಾನು ಬೆಳಿಗ್ಗೆ ಮಾಡ್ಕೋತೀನಿ. ಇನ್ನ ನೈಟ್ ಎಲ್ಲ ಸ್ಯಾರಿ ಎಲ್ಲ ಹುಡ್ಸ್ಬಿಟ್ಟು ರೆಡಿ ಮಾಡಿ ಇಟ್ಟಿರ್ತೀವಿ. ಇನ್ನ ಬೆಳಿಗ್ಗೆ ತಿಂಡಿ ಎಲ್ಲ ನೋಡ್ತಾ ಇದ್ದೀರಾ, ಇದೆಲ್ಲಾನು ಬೆಳಿಗ್ಗೆನೆ ನಾನು ಇಟ್ಟುವಂತದ್ದು. ಸೊ ನೈಟ್ ಎಲ್ಲ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರೆ ನಿದ್ದೆನೆ ಬರೋದಿಲ್ಲ. ಸೊ ಮಲ್ಗೋದೆ 12 ಗಂಟೆ 1 ಗಂಟೆಗೆ ಮಲಗಿರ್ತೀವಿ. 3 ಗಂಟೆ ಅಷ್ಟರಲ್ಲಿ ಎಚ್ಚರಿಕೆ ಹಾಗೆ ಹೋಗ್ಬಿಡತ್ತೆ. ಅಂದ್ರೆ ಕೆಲಸಗಳು ಬಾಕಿ ಇರುತ್ತೆ, ಕರೆಕ್ಟ್ ಟೈಮಿಗೆ ಪೂಜೆ ಮಾಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು. ಅಂಡ್ ಎಷ್ಟೋ ಜನ ಟೈಮ್ ನ ಕೇಳ್ತಾರೆ, ಯಾವ ಟೈಮಲ್ಲಿ ಮಾಡಿದ್ರೆ ಒಳ್ಳೇದು, ಆದ್ರೆ ಗುಳಿಕ ಕಾಲ, ರಾಹುಕಾಲ ಈ ರೀತಿಯಾಗಿ. ಸೊ ನಾವ್ ಯಾವುದೇ ಟೈಮ್ ನೋಡಿ ಬಿಡಿ, ಬೆಳಿಗ್ಗಿನ ಜಾವ ಏನು 4:45 ಸೂರ್ಯ ಉದಯ ಆಗತ್ತೆ ಅಲ್ವಾ, 6 ಗಂಟೆ ಒಳಗಡೆ, ಆ ಟೈಮಲ್ಲಿ ನಾವು ಯಾರೇ ಪೂಜೆ ಮಾಡಿದ್ರು ಲಕ್ಷ್ಮಿಗೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಪ್ರತಿ ವರ್ಷ ಕೂಡ ಒಟ್ಟಾರೆ 6 ಗಂಟೆ ಒಳಗಡೆ ಪೂಜೆನ ಮುಗಿಸಿರ್ತೀನಿ. ಅಂಡ್ ಇವಾಗ ನೋಡಿದ್ರಿ ಅಲ್ವಾ ನಾನು ಪೂಜೆ ಮಾಡೋದು. ಸೊ ಈ ಪೂಜೆ ಮಾಡೋದು ಆಲ್ರೆಡಿ 7 ಗಂಟೆ ಆಗಿತ್ತು. ಅವಾಗ ನಾನು ವಿಡಿಯೋ ಮಾಡಿಸ್ಕೊಂಡೆ. ನಾನು ಏನು 5:30 ಪೂಜೆ ಮಾಡ್ತಿರ್ತೀನಲ್ವಾ. ಸೊ ಪೂಜೆ ಮಾಡ್ಬೇಕಾದ್ರೆ ನನಗೆ ಭಕ್ತಿಯಿಂದ ಪೂಜೆ ಮಾಡಬೇಕು. ವಿಡಿಯೋ ಕ್ಲಿಪ್ಪಿಂಗ್ಸು, ವಿಡಿಯೋ ತೆಗೆಸ್ಕೊಳ್ಳೋದು ಅದೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಪೂಜೆ ಮುಗಿದ್ರೆ ಸಾಕಪ್ಪ, ನಾವು ಎಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಾ ಇರ್ತೀವಿ. ಸೊ ಹಂಗಾಗಿ ನಾನು ಆಗ ಪೂಜೆ ಮಾಡ್ಬಿಟ್ಟಿದ್ದೆ. ಆಮೇಲೆ ವಿಡಿಯೋ ತೆಗೆಸ್ಕೊಂಡೆ ಮತ್ತೆ ಈ ತರ ಯೂಟ್ಯೂಬ್ಗೆ ಅನ್ಬಿಟ್ಟು. ಅಂಡ್ ದಯವಿಟ್ಟು ಕ್ಷಮಿಸಿ, ಬಿಕಾಸ್ ತುಂಬಾ ಜನ ಲಾಸ್ಟ್ ವಿಡಿಯೋ ನೋಡಿದಾಗ ಈ ತರ ರೊಟೇಟ್ ಮಾಡಿ ನಮಗೆ ನೋಡಕ್ಕಾಗಲ್ಲ, ನೀವ್ ಯಾಕೆ ಈ ತರ ಹಾಕ್ತೀರಾ, ಮಾಮೂಲಿ ಆಗಿ ಹಾಕ್ಬಾರ್ದಾ ಅಂತ ಎಲ್ಲ ಕೇಳ್ತಾ ಇದ್ರಿ. ಅಂಡ್ ಇನ್ನ ಕೆಲವೊಬ್ರು ನಾವು ಟಿವಿನಲ್ಲಿ ನೋಡ್ತೀವಿ ಅನಿತಾ, ನಿಮ್ದು ವ್ಲಾಗ್ ನ ಟಿವಿನ ರೊಟೇಟ್ ಮಾಡಿ ಏನಾದ್ರು ನೋಡಕ್ಕಾಗತ್ತಾ, ಮಾಮೂಲಿ ತರ ಹಾಕಿ ಅಂತ ಕೇಳ್ತಾ ಇದ್ರಿ. ಆಕ್ಚುಲಿ ನಾವು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಅಂತ ಹೇಳಿ ಮಾತ್ರ ಶೂಟ್ ಮಾಡಿದ್ವಿ ಇದು. ಹಾಗಾಗಿ ವರ್ಟಿಕಲ್ ಆಗಿ ಶೂಟ್ ಮಾಡಿರ್ತೀವಿ. ಯೂಟ್ಯೂಬ್ಗೆ ನಾವು ಹಾರಿಜೆಂಟಲ್ ಆಗಿ ಶೂಟ್ ಮಾಡ್ಕೋಬೇಕಾಗತ್ತೆ. 2 ರೀತಿನಲ್ಲೂ ಶೂಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಾ ಇತ್ತು. ಸೊ ಹಾಗಾಗಿ ಒಂದ್ ಕಡೆಗೆ ಅಂತ ಹೇಳಿ ಶೂಟ್ ಮಾಡಿದ್ದೆ. ಬಟ್ ಎನಿವೇ ಯೂಟ್ಯೂಬ್ ಅಲ್ಲೂ ವ್ಲಾಗ್ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿ ನಮಗೆ ನೋಡೋದಕ್ಕೆ ಇಷ್ಟ ಅಂತ ಹೇಳ್ಬಿಟ್ಟು ತುಂಬಾ ಜನ ಇನ್ಸ್ಟಾಗ್ರಾಮ್ ನಲ್ಲಿ ಪರ್ಸನಲ್ ಆಗಿ ಮೆಸೇಜ್ ಹಾಕ್ತಾ ಇದ್ದಿದ್ರಿಂದ ನಾನು ಈ ವ್ಲಾಗ್ ನ ಯೂಟ್ಯೂಬ್ ಕೂಡ ಹಾಕಿದ್ದೀನಿ ಅಷ್ಟೇನೆ. ಸೊ ನೆಕ್ಸ್ಟ್ ಟೈಮ್ ಇಂದ ಖಂಡಿತವಾಗ್ಲೂ ನಿಮ್ಗೆ ಈ ತರ ವರ್ಟಿಕಲ್ ಇರೋದನ್ನ ಹಾರಿಜೆಂಟಲ್ ಆಗಿ ಕನ್ವರ್ಟ್ ಎಲ್ಲ ಮಾಡೋದಿಲ್ಲ. ಸೊ ಮಾಮೂಲಿ ನಿಮ್ಗೆ ಮೀಶೋ ವ್ಲಾಗ್ಸ್ ಎಲ್ಲ ನೋಡ್ತೀರಾ ಅಲ್ವಾ, ನಂದು ಪ್ರಾಡಕ್ಟ್ ರಿವ್ಯೂ ಮಾಡೋದು. ಸೊ ಅದು ಯಾವ ತರ ಮಾಡ್ತೀನೋ ಹಾರಿಜೆಂಟಲ್ ಆಗಿ ಅದೇ ರೀತಿ ಖಂಡಿತವಾಗ್ಲೂ ಶೂಟ್ ಮಾಡ್ತೀನಿ. ಐ ಹೋಪ್ ನೀವು ಖಂಡಿತ ಅರ್ಥ ಮಾಡ್ಕೋತೀರಾ ಅಂತ ಅನ್ಕೊಂಡಿದೀನಿ. ಅಂಡ್ ಈಗ ಏನ್ ನೋಡ್ತಾ ಇದ್ದೀರಾ ಅಲ್ವಾ ಸ್ಯಾರಿ, ಇದು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಸೊ ಎಷ್ಟು ಸಾಫ್ಟ್ ಇದೆ ಅಂದ್ರೆ ಒಂಥರ ಬಟರ್ ಸಾಫ್ಟ್ ಅಂತಾನೆ ಹೇಳ್ಬೋದು, ಬೆಣ್ಣೆ ಮುಟ್ತಂಗ ಆಗತ್ತೆ ಅಂತೀವಲ್ವಾ. ಸೊ ಆ ತರ ಸಾಫ್ಟ್ ಬನಾರಸಿ ಸಿಲ್ಕ್ ಸ್ಯಾರಿ ಇದು. ಅಂಡ್ ಇದಕ್ಕೆ ನಾನು ರೆಡಿಮೇಡ್ ಬ್ಲೌಸ್ ಹಾಕಿದ್ದೀನಿ. ಇದು ಕೂಡ ಮೀಶೋದಲ್ಲಿ ತಗೊಂಡಿದ್ದೆ, ಕಲಂಕಾರಿ ರೆಡಿಮೇಡ್ ಬ್ಲೌಸ್. ಅಂಡ್ ನೋಡಿ ಸ್ಯಾರಿನಲ್ಲಿ ಬಾರ್ಡರ್ ಯಾವ ತರ ಬಂದಿದೆ. ಸೊ ಇದು ರಿಯಲ್ ಕಾಸುಗಳು ಬರ್ತವೆ ಅಲ್ಲ, ಸೊ ಅದೇ ತರ ಕಾಸುನಲ್ಲಿ ಮಾಡಿರುವಂತ ಬಾರ್ಡರ್ ಇದು, ಯಾವುದೇ ರೀತಿ ಪೇಪರ್ ವರ್ಕ್ ಅಲ್ಲ. ಅಂಡ್ ಸ್ಯಾರಿನಲ್ಲಿ ಪ್ಲೀಟ್ಸ್ ನೋಡಿ ಎಷ್ಟೊಂದು ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಈಸಿಯಾಗಿ ನರ್ಗೆನ ಕೂರಿಸಬಹುದು. ಅಷ್ಟು ಸಾಫ್ಟ್ ಆಗಿದೆ ಸ್ಯಾರಿ. ನಿಜವಾಗ್ಲೂ ಹೇಳ್ತೀನಿ, ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಖಂಡಿತ ಪರ್ಚೇಸ್ ಮಾಡ್ಕೊಳ್ಳಿ. ಪ್ರೈಸ್ ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಸ್ಯಾರಿ ಪ್ರೈಸ್ ಬೇರೆ ಮತ್ತೆ ಬ್ಲೌಸ್ ಪ್ರೈಸ್ ಬೇರೆ. ಸೊ ಸ್ಯಾರಿಗೆ ಬಂದಿರುತ್ತಲ್ವಾ ಬ್ಲೌಸ್, ಅದು ರನ್ನಿಂಗ್ ಬ್ಲೌಸ್ ಬಂದಿರುತ್ತೆ. ಬಟ್ ನನಗೆ ಸೇಮ್ ರನ್ನಿಂಗ್ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಳಿಕ್ಕೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಮೀಶೋದಲ್ಲಿ ಈ ಕಲಂಕಾರಿ ರೆಡಿಮೇಡ್ ಬ್ಲೌಸ್ ನ ತಗೊಂಡಿದ್ದೆ. 2ರದ್ದು ಲಿಂಕ್ ನ ನಾನು ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಸೊ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಯಾವ್ದಾದ್ರೂ ಪರ್ಚೇಸ್ ಮಾಡ್ಕೊಳ್ಳಿ. ಅಂಡ್ ಫೇಸ್ಬುಕ್ ಅಲ್ಲಿ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಗಳಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ. ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಈ ಸ್ಯಾರಿ ಬ್ಲೌಸ್ ನ ತಗೊಳ್ಳಿ. ಜಸ್ಟ್ ಸ್ಯಾರಿನೇ ತಗೊಂಡು ನೀವು ಬೇಕಾದ್ರೆ ಹೊಲ್ಸ್ಕೋಬಹುದು ಅದೇ ಬ್ಲೌಸ್ ನ. ಬಟ್ ನಾನಿಲ್ಲಿ ಕಲಂಕಾರಿ ಟ್ರೆಂಡ್ ಅಲ್ವಾ ಅಂತ ಹೇಳ್ಬಿಟ್ಟು ಆ ಬ್ಲೌಸ್ ನ ತಗೊಂಡಿದ್ದೆ. ಅಂಡ್ ಇದು ಬಂದು ನಮ್ಗೆ ಬೆಳಗ್ಗೆ ಪೂಜೆ ಎಲ್ಲ ಆಯ್ತು ಮನೇಲಿ. ಸೊ ಅದಾದ್ಮೇಲೆ ಸ್ವಲ್ಪ ಹೊತ್ತು ತಿಂಡಿ ಎಲ್ಲ ತಿಂದು ರೆಸ್ಟ್ ಮಾಡಿ, ಇನ್ನ ಸಂಜೆ ಪೂಜೆನೆ ಅಲ್ವಾ, ಕುಂಕುಮಕ್ಕೆಲ್ಲ ಅಷ್ಟರಲ್ಲಿ ಮಿಕ್ಕಿದ್ ಬೇರೆ ಏನಾದ್ರು ಕೆಲಸ ಇದ್ರೆ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ. ಅಂಡ್ ಹೊರಗಡೆ ನಮ್ಮನೆ ಬಾಗ್ಲಿಗೆ ತೋರಣ ಹಾಕಿರೋದು ನೀವು ನೋಡಿದ್ರಿ ಅನ್ಸುತ್ತೆ, ಆ ಯೆಲ್ಲೋ ಕಲರ್. ನಿಜವಾಗ್ಲೂ ಎಷ್ಟು ಚಂದ ಕಾಣಿಸ್ತಾ ಇದೆ ನೋಡಿ. ಅದು ಮೀಶೋದಲ್ಲೇ ತಗೊಂಡಿದ್ದು ನಾನು. ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಲಿಂಕ್ ಕೊಟ್ಟಿದ್ದೆ ಅನ್ಸುತ್ತೆ. ಇನ್ನೊಂದ್ಸತಿ ಯಾರಿಗಾದ್ರೂ ಬೇಕು ಅಂತ ಅಂದ್ರೆ ಈ ವಿಡಿಯೋದಲ್ಲೂ ಬೇಕಾದ್ರೆ ಲಿಂಕ್ ಕೊಟ್ಟಿರ್ತೀನಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿತ್ತು. ಇನ್ನ ಸಂಜೆ ಕುಂಕುಮಕ್ ಬರ್ತಾರೆ ಅಲ್ವಾ, ಸೊ ಅವ್ರಗಳಿಗೆ ಮಾಮೂಲಿ ನಮ್ ಕಡೆ ಎಲ್ಲ ಬಳೆ, ಅರಿಶಿನ, ಕುಂಕುಮ, ಹೂವು, ಬಾಳೆಹಣ್ಣು, ಅದ್ರ ಜೊತೆಗೆ ಏನಾದ್ರೂ ಸ್ವೀಟ್ ಅಂದ್ರೆ ಬೂಂದಿನೋ ಅಥವಾ ಜಾಂಗೀರೋ ಈ ರೀತಿನೇ ಕೊಡೋದು. ಅದ್ಬಿಟ್ಟು ಬೇರೆ ಇನ್ನೇನು ಎಕ್ಸ್ಟ್ರಾ ನಮ್ ಕಡೆ ನಡೆಸ್ಕೊಂಡೇ ಇಲ್ಲ. ಸೊ ನಾನು ಕೂಡ ಅದೇ ರೀತಿಯಾಗಿ ಜಾಂಗೀರ್ ತಗೊಂಡ್ ಬಂದಿದ್ದೆ. ಹಾಗೆ
ಕಡಲೆಕಾಳು ಉಸ್ಲಿ ಮಾಡೋಣ, ಬಂದವ್ರಿಗೆಲ್ಲ ಕೊಡ್ಲಿಕ್ಕೆ ಚೆನ್ನಾಗಿರುತ್ತೆ, ಅದೊಂಥರ ದೇವ್ರಿಗೆ ನೈವೇದ್ಯ ಮಾಡ್ದಂಗೂ ಆಗತ್ತೆ, ಕೊಡೋರ್ಗೂ ಸರಿ ಆಗತ್ತೆ ಅನ್ಬಿಟ್ಟು ಇಲ್ಲಿ ನೆನಾಕ್ತಾ ಇದ್ದೆ ಆಯ್ದ್ಬಿಟ್ಟು. ಅಂಡ್ ಈಗೆಲ್ಲ ನೋಡಿರ್ತೀರಾ ಎಲ್ರು ರಿಟರ್ನ್ ಗಿಫ್ಟ್ ಅಂತ ಹೇಳಿ ಎಲ್ಲ ಕೊಡ್ತಾರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನಮ್ಮ ಹಳ್ಳಿನಲ್ಲಿ ಅದು ಏನೂ ಇಲ್ಲ, ಯಾರ ಮನೆಯಲ್ಲೂ ಇಲ್ಲ. ಹೋದ್ರೆ ಅರ್ಶಿನ ಕುಂಕುಮ ಕೊಟ್ಟು ಎಲೆ ಅಡಿಕೆ ಕೊಟ್ಬಿಟ್ಟು ಏನಾದ್ರು ಒಂದು ಸ್ವೀಟ್ ಕೊಡ್ತಾರೆ. ಆದಷ್ಟು ಮನೇಲೆ ಕೊಬ್ಬರಿ ಮಿಠಾಯಿ ಮಾಡ್ಬಿಡ್ತಾರೆ. ನಮ್ಮ ಕಡೆ ಕೊಬ್ಬರಿ ಮಿಠಾಯಿನೇ ಸ್ವೀಟು ಅಂತ ಕೊಡ್ತಾರೆ, ಹಳ್ಳಿಗಳಲ್ಲೆಲ್ಲ ಹಂಗೆ ಎಲ್ಲ ಮಾಡೋದು. ಅಂಡ್ ನನಗೂ ಅಷ್ಟೇ ಕೊಬ್ಬರಿ ಮಿಠಾಯಿ ಅಂದ್ರೆ ತುಂಬಾನೇ ಇಷ್ಟ. ನಮ್ಮ ಅತ್ತೆ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಈ ಸತಿ ಹಬ್ಬ ಮುಗಿದ್ರು ಮತ್ತೆ ಇನ್ನೊಂದ್ಸತಿ ಅವ್ರ ಹತ್ರ ಮಾಡಿಸ್ಕೊಂಡು ನಾನು ಹಾಸನಿಗೆ ತಗೊಂಡ್ಬಂದಿದ್ದೆ. ಸೊ ಫೈನಲಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ಅಂಡ್ ಇವಾಗ ನಾನು ಡ್ರೆಸ್ ಚೇಂಜ್ ಮಾಡಿದ್ದೆ. ಬೆಳಿಗ್ಗೆ ಸ್ಯಾರಿ ಹಾಕೊಂಡಿದ್ನಲ್ಲ, ಅದರಲ್ಲೇ ಇರೋದು ಬೇಡ, ಸಂಜೆವರೆಗೂ ಸ್ಯಾರಿ ಉಟ್ಕೊಂಡೇ ಕೆಲಸ ಮಾಡ್ಕೊಳ್ಳೋದು ಹೆಂಗೆ ಅಂತ ಅಂದ್ಬಿಟ್ಟು, ಅಂದ್ರೆ ತುಂಬಾ ಗಲೀಜಾಗ್ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ನಾನು ಒಂದು ಡ್ರೆಸ್ ಅಲ್ಲಿ ಇದ್ದೆ. ಇದು ಕೂಡ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು, 3 ಪೀಸ್ ಕುರ್ತಾ ಸೆಟ್ಟು, ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಇದು ಬಂದಾಗ ನನಗೆ ಸಡನ್ ಅಂತ ನೋಡಿದ್ನಲ್ಲ, ಇಷ್ಟನೇ ಆಗ್ಲಿಲ್ಲ ಈ ಕಲರ್ ಯಾವ್ದು. ಬಟ್ ನಾನು ವೇರ್ ಮಾಡಿದಾಗ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂಡ್ ಇದೆಲ್ಲದಕ್ಕಿಂತ ನನಗೆ ಈ ದುಪ್ಪಟ್ಟ ಇಷ್ಟ ಆಯ್ತು. ತುಂಬಾ ಕಡಿಮೆ ದುಡ್ಡು ಗೊತ್ತಾ, ಇದು ಮೇ ಬಿ 450 ರೂಪಾಯಿ ಏನೋ ಇತ್ತು ಅನ್ಸುತ್ತೆ, ನನ್ಗೆ ಅಷ್ಟು ಪ್ರೈಸ್ ನೆನಪಿಲ್ಲ. ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅಂಡ್ ಇದ್ರದ್ದು ಲಿಂಕ್ ಬೇಕು ಅಂತ ಹೇಳಿದ್ರೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆನಾ, ಕ್ವಾಲಿಟಿ ಚೆನ್ನಾಗಿದೆ, ಅಷ್ಟು ಆ ದುಡ್ಡಿಗೆ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಇವಾಗ ಸಂಜೆ ಸ್ವಲ್ಪ ಶೂಟ್ ಮಾಡ್ಕೊಂಡ್ವಿ. ಈಗ ಆಲ್ರೆಡಿ 5 ಗಂಟೆ ಆಗಿರ್ಬೋದು, ಸಂಜೆ 5 ಗಂಟೆ. ಸೊ ಇನ್ನೇನು ಕುಂಕುಮಕ್ಕೆಲ್ಲ ಬರ್ತಾರೆ, ಇನ್ನ ನೆಂಟ್ರುಗಳು ಬರ್ತಾರೆ. ಸೊ ಹಂಗಾಗಿ ನಾನು ಕೂಡ ರೆಡಿ ಆದೆ. ಅಂಡ್ ನಾನು ನಿಮ್ಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಅಂದ್ರೆ ಮೀಶೋ ಪ್ರಾಡಕ್ಟ್ ರಿವ್ಯೂ ಕೊಡ್ತೀನಿ ಅಲ್ವಾ, ಅದರಲ್ಲಿ ಈ ಸ್ಯಾರಿನ ಬುಕ್ ಮಾಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದ್ರು ಬರುತ್ತೋ ಬರಲ್ವೋ ಗೊತ್ತಿಲ್ಲ, ಇನ್ನೂ ಅವ್ರು ಶಿಪ್ಪಿಂಗ್ಗೆ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ನಾನು ಬುಕ್ ಮಾಡಿ ಒಂದು 5 ದಿನ ಆದ್ರೂ ಶಿಪ್ಪಿಂಗ್ಗೆ ಕೊಟ್ಟಿರ್ಲಿಲ್ಲ. ತುಂಬಾ ಆಸೆ ಪಟ್ಟು ಈ ಸ್ಯಾರಿ ಬೇಕು ಅಂತ ಹೇಳಿ ಬುಕ್ ಮಾಡ್ಕೊಂಡಿದ್ದೆ. ಬಟ್ ಫೈನಲಿ ಹಬ್ಬ ಇನ್ನು 2 ದಿನ ಇದೆ ಅನ್ನೋ ಅಷ್ಟ್ರಲ್ಲಿ ಬಂದೇ ಬಿಡ್ತು ಈ ಸ್ಯಾರಿ. ಸೊ ನನಗಂತೂ ಎಷ್ಟು ಖುಷಿ ಆಯಿತು ಅಂತ ಅಂದರೆ, ನಿಜವಾಗ್ಲೂ ಈ ಸ್ಯಾರಿ ಎಷ್ಟು ಚಂದ ಇದೆ ಅಂದರೆ ವರ್ಣಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನನಗೆ, ಅಷ್ಟು ಚಂದ ಇದೆ. ಆ ಬಾರ್ಡರ್ ನೋಡಿ, ಸೊ ಸಾಫ್ಟ್ ಟಿಶ್ಯೂ ಸಿಲ್ಕ್ ಸ್ಯಾರಿಗೆ ಈ ರೀತಿ ಬಾರ್ಡರ್ ಕೊಟ್ಟಿರೋದ್ರಿಂದನೇ ಈ ಸ್ಯಾರಿ ಲುಕ್ ಕೊಡ್ತಾ ಇದೆ. ಒಳ್ಳೆ ಮದುವೆ ಹೆಣ್ಣಿನ ಸ್ಯಾರಿ ತರ ಕಾಣಿಸ್ತಾ ಇದೆ. ಬರೀ 850 ರೂಪಾಯಿಗೆ ನಿಜವಾಗ್ಲೂ ಯಾರೂ ಕೊಡೋದಿಲ್ಲ. ಅಂಗಡಿಗಳಲ್ಲಂತೂ ಏನಿಲ್ಲ ಅಂದ್ರೂ ಒಂದು 2,000 ರೂಪಾಯಿ ಅಥವಾ 2,500 ರೂಪಾಯಿ ಹೇಳ್ತಾರೆ. ಸೊ ಮಿಸ್ ಮಾಡದೆ ಪರ್ಚೇಸ್ ಮಾಡಿ ಇದನ್ನ. ಅಂಡ್ ಬಳೆಗಳು ನೋಡ್ತಾ ಇದ್ದೀರಾ ಅಲ್ವಾ, ಇದು ಕೂಡ ಮೀಶೋದಲ್ಲೇ ನಾನು ತಗೊಂಡಿದ್ದು. ಗಟ್ಟಿ ಬಳೆ ಅಂತ ಹೇಳಿ ಬರ್ತಾವ್ ನೋಡಿ, ಇವಾಗೆಲ್ಲ 150 ರೂಪಾಯಿ 200 ರೂಪಾಯಿ ಎಲ್ಲ ಡಜನ್ ಮಾರ್ತಾ ಇದ್ದಾರೆ ಹೊರಗಡೆ ಬ್ಯಾಂಗಲ್ ಸ್ಟೋರ್ ಅಲ್ಲಿ. ಮೀಶೋದಲ್ಲಿ 2 ಡಜನ್ ಇಂದ 166 ರೂಪಾಯಿ ಏನೋ ಇತ್ತು. ಸೊ ಹಾಗಾಗಿ ನಾನು ಇಲ್ಲಿ 4 ಜೊತೆ ಬುಕ್ ಮಾಡ್ಕೊಂಡಿದ್ದೆ. ಅಂದ್ರೆ ಗ್ರೀನ್ ಅದು 2 ಜೊತೆ, ಮತ್ತೆ ರೆಡ್ದು ಕೂಡ 2 ಜೊತೆ. ಯಾಕೋ ಕೈ ತುಂಬಾ ಬಳೆ ಹಾಕ್ಬೇಕು ಅಂತ ಫಸ್ಟ್ ಟೈಮ್ ನನಗೆ ಆಸೆ ಆಯ್ತು. ಅದ್ರಲ್ಲೂ ಈ ಸ್ಯಾರಿ ನೋಡಿ ಬಳೆ ಹಾಕ್ಬೇಕಂತ ಅನಿಸ್ತಾ ಇತ್ತು, ಹಂಗಾಗಿ ತಗೊಂಡೆ. ಅಂಡ್ ನಂದು ಬಳೆ ಸೈಜ್ ಬಂದು 2.4. ಸೊ ನೋಡ್ಬಿಟ್ಟು ನಿಮ್ದು ಯಾವ ಸೈಜ್ ಇದೆ ಬುಕ್ ಮಾಡ್ಕೊಳ್ಳಿ, ಬೇಕಾದ್ರೆ ಯಾರಿಗಾದ್ರೂ ಇಷ್ಟ ಆದ್ರೆ. ಒಂದು ಒಡೆದೋಗಿರ್ಲಿಲ್ಲ ಗೊತ್ತಾ, ಅಷ್ಟು ಚೆನ್ನಾಗಿ ಬಂದಿದ್ದು. ಅಂಡ್ ಫೈನಲಿ ನನ್ನ ಮಗಳು ಹಾಕಿರೋ ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕೂಡ ಕೇರಳ ಟಿಶ್ಯೂ ಫ್ರಾಕು, ತುಂಬಾ ಸ್ಮೂತ್ ಇದೆ ಬಟ್ಟೆ, ಸಕ್ಕದಾಗಿದೆ. ಖಂಡಿತ ನೀವು ಲಿಂಕ್ ಹೇಳ್ತೀರಾ, ಬಟ್ ಇದು ಔಟ್ ಆಫ್ ಸ್ಟಾಕ್ ಆಗಿದೆ. ಆದಷ್ಟು ಟ್ರೈ ಮಾಡ್ತೀನಿ, ಮತ್ತೇನಾದ್ರೂ ಸ್ಟಾಕ್ ಬಂತು ಅಂದ್ರೆ ಲಿಂಕ್ ಕೊಟ್ಟಿರ್ತೀನಿ. ಅಥವಾ ಇದೇ ತರ ಸಿಮಿಲರ್ ಆಗಿ ಯಾವ್ದಾದ್ರು ನನಗೆ ಸಿಕ್ತು ಮೀಶೋದಲ್ಲಿ ಅಂದ್ರೆ ಅದನ್ನು ಕೂಡ ಹುಡುಕಿ ಖಂಡಿತ ಲಿಂಕ್ ನ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನನ್ನ ಮಗಳಂತೂ ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇದ್ಲು. ನನ್ ಸ್ಯಾರಿಗೂ ನನ್ನ ಮಗಳು ಡ್ರೆಸ್ಸಿಗೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು. ಅಂಡ್ ನೋಡಿ ನನ್ನ ಮಗ ಬಂದ ತೋಷಿ. ಸೊ ಇದಕ್ಕಂತೂ ನಾವು ಹಳ್ಳಿಗೆ ಬಂದ್ಬಿಟ್ರೆ ಹಸು, ಕುರಿ ಮತ್ತೆ ಕೋಳಿಗಳು, ಇದು ಅಂದ್ರೆ ಅವನಿಗೆ ತುಂಬಾ ಇಷ್ಟ, ಎಳ್ದಾಡ್ತಿದ್ದಾನೆ. ಅಂಡ್ ನಮ್ ತೋಷಿ ಡ್ರೆಸ್ ಅಂತೂ ತುಂಬಾನೇ ಕ್ಯೂಟ್ ಆಗಿತ್ತು. ಬರೀ 288 ರೂಪಾಯಿ. ಬಟ್ ಅವ್ನು ಹಾಕಿರೋ ಡ್ರೆಸ್ ಹಂಗೆ ಕಾಣಿಸುತ್ತಾ ನೋಡಿ, ರಿಯಲ್ ಆಗಂತೂ ಎಷ್ಟು ಕ್ವಾಲಿಟಿ ಚಂದ ಇತ್ತು ಗೊತ್ತಾ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಈ ಶರ್ಟ್ ಮತ್ತೆ ಒಂಥರ ಚಡ್ಡಿ ಬರುತ್ತೆ. ನನ್ನ ಮಗುಗಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಕೊಂಡು ಓಡಾಡ್ತೈತೆ. ಅಂಗಡಿಗಳಲ್ಲಿ ತರ್ತೀನಿ ಅಂದಿದ್ರೆ ಒಂದು 700-800 ರೂಪಾಯಿ ಆದ್ರೂ ಮಿನಿಮಮ್ ಕೊಡ್ಬೇಕಿತ್ತು ಈ ತರದಕ್ಕೆ. ಮೀಶೋದಲ್ಲಿ ಬರೀ 300 ರೂಪಾಯಿ ಒಳಗಡೆ ನನ್ನ ಮಗಂಗೂ ಆಯ್ತು, ನನ್ನ ಮಗಳಿಗೂ ಆಯ್ತು. ಅಂಡ್ ಎಷ್ಟೋ ಜನ ನಾನು ಹೊರಗಡೆ ಹೋದ್ರೆ ಅನಿತಾ ನಿಮ್ಮನ್ನು ಗೊತ್ತು ಮಾಡೋದಿಲ್ವಾ ಅಂತ ಕೇಳ್ತೀರಾ ವಿಡಿಯೋದಲ್ಲಿ. ಸೊ ನಿಜವಾಗ್ಲೂ ಎಷ್ಟು ಜನ ಗೊತ್ತು ಮಾಡಿ ಮಾತಾಡಿಸ್ತಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಎಷ್ಟೋ ಜನ ಮೀಶೋ ಅಕ್ಕ ಅಂತ ಕರೀತಾರೆ. ನಮ್ಮ ಮನೆಯವ್ರು ನಗಾಡ್ತಿದ್ರು, ನೀನ್ ಮೀಶೋದಲ್ಲಿ ಪರ್ಚೇಸ್ ಮಾಡಿ ಮಾಡಿ ಹಿಂಗ್ ಲಿಂಕ್ ಕೊಡೋದಕ್ಕೆ ಎಲ್ಲ ನಿನ್ನ ಮೀಶೋ ಹುಡುಗಿ ಅಂತಾನೆ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಅಂಡ್ ಕೆಲವೊಬ್ರು ಫೇಸ್ಬುಕ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ರು, ಲಿಂಕೇ ಕೊಡಲ್ಲ ನೀವು, ಆ ಸಿರಿಗೆ ವಿಡಿಯೋ ಯಾಕೆ ಮಾಡಿ ಹಾಕ್ತೀರಾ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ನಿಮಗೆ ಲಿಂಕ್ ನೋಡಕ್ ಗೊತ್ತಾಗ್ತಾ ಇದೆ ಇಲ್ವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನಗೆ ಗೊತ್ತಿಲ್ಲ. ಒಂದ್ಸತಿ ಚೆಕ್ ಮಾಡಿ. ನಾನು ಡೇ 1 ಇಂದ
ನಾನು ಮೀಶೋ ಪ್ರಾಡಕ್ಟ್ ರಿವ್ಯೂ ಮಾಡಕ್ ಯಾವತ್ತು ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾನು ಯಾವುದೇ ಪ್ರಾಡಕ್ಟ್ ತಗೊಂಡ್ರು ಕೂಡ ನಿಮ್ಗೆ ಎಲ್ಲದ್ರದ್ದು ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ. ಯಾಕಂದ್ರೆ ನೀವು ನಂದು ವಿಡಿಯೋ ನೋಡೋದೇ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ ಅಥವಾ ನನ್ನ ಪೇಜ್ನ ಫಾಲೋ ಮಾಡ್ತಾ ಇರ್ತೀರಾ. ಸೊ ಸುಮ್ಮನೆ ನಾವು ಲಿಂಕ್ ಕೊಡ್ದೇನೆ ವಿಡಿಯೋ ಪೋಸ್ಟ್ ಮಾಡಿಬಿಟ್ರೆ ಅದರಿಂದ ನಿಮಗೂ ಏನು ಯೂಸ್ ಆಗಲ್ಲ. ಹಾಗಾಗಿ ನಾನು ಖಂಡಿತ ಲಿಂಕ್ ಕೊಟ್ಟಿರ್ತೀನಿ, ಕರೆಕ್ಟಾಗಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಅಂಡ್ ಇವ್ರು ಬಂದು ನಂದು ವಾರ್ಗಿತ್ತಿ ಏನ್ ಹೇಳ್ತಾ ವಾರ್ಗಿತ್ತಿ ಅಂತಾನೆ ಹೇಳ್ತಾರೆ ಅನ್ಸುತ್ತೆ. ಅಂದ್ರೆ ನನ್ನ ಹಸ್ಬೆಂಡ್ ಅವರ ಅಣ್ಣನ ಹೆಂಡತಿ ಇವರು. ನನ್ಗಂತೂ ಅಕ್ಕ ಅಂದ್ರೆ ಪ್ರಾಣ ಇವಳು, ವನಿತಾ ಅಂತ ಹೇಳ್ಬಿಟ್ಟು. ಅಂಡ್ ಅಕ್ಕ ಹಾಕೊಂಡಿದ್ದಾಳಲ್ವಾ ಇದು ಸ್ಯಾರಿ, ಇದನ್ನ ನಾನು ಹಾಸನಲ್ಲಿ ಹೊರಗಡೆ ಶಾಪಲ್ಲಿ ತಗೊಂಡ್ಬಂದಿದ್ದೆ, ಇದು ಮೀಶೋದಲ್ಲ. ಸೊ ಇದ್ರದ್ದು ಸ್ಯಾರಿ ಪ್ರೈಸ್ ಬಂದು 2600 ರೂಪಾಯಿ. ಸೊ ಇದು ಅಷ್ಟೇ ಟಿಶ್ಯೂ ಸಿಲ್ಕ್, ಸಾಫ್ಟ್ ಟಿಶ್ಯೂ ಸಿಲ್ಕ್ ಬರುತ್ತಲ್ವಾ, ಅದ್ರಲ್ಲಿ ಅವಳು ಇಷ್ಟಪಟ್ಲು ಅಂತ ಹೇಳಿ ತೆಕ್ಕೊಟ್ಟಿದ್ದೆ ನಾನು. ಅಂಡ್ ಎಲ್ರಿಗೂ ಹೇಳಿದ್ದೆ ನಾನು ಯಾವ ಸ್ಯಾರಿ ತೆಕ್ಕೊಟ್ಟಿದ್ದೀನೋ ಅದನ್ನೇ ಹೊಲ್ಸ್ಕೋಬೇಕು ಹಬ್ಬದಷ್ಟರಲ್ಲಿ ಏನ್ಬಿಟ್ಟು. ಇಲ್ಲಿ ನಮ್ಮಮ್ಮ ಯೆಲ್ಲೋ ಕಲರ್ ಸ್ಯಾರಿ ಹಾಕಿದಾರಲ್ಲ, ಸೊ ಇದು ತುಂಬಾ ಚೆನ್ನಾಗಿದೆ. ಅದು ಒಂದು 2200 ರೂಪಾಯಿ ಅನ್ಸುತ್ತೆ. ಸೊ ಅದು ಅವ್ರು ಹೊಲ್ಸ್ಕೊಂಡ್ರು. ಇದು ನಮ್ಮ ಅತ್ತೆ, ಈ ಪರ್ಪಲ್ ವಿತ್ ಸ್ಕೈ ಬ್ಲೂ ಇರೋದು, ಅವ್ರದ್ದು 2200 ರೂಪಾಯಿ. ಇವರಿಬ್ಬರಿಗೂ ಸೇಮ್ ಸಿಮಿಲರ್ ಪ್ರೈಸ್ ಅಲ್ಲೇ ತಂದ್ಕೊಟ್ಟೆ. ಅಕ್ಕಂಗೆ ಮಾತ್ರ ಸ್ವಲ್ಪ ಜಾಸ್ತಿ ದುಡ್ಡಿನ ತಂದ್ಕೊಟ್ಟಿದ್ದೆ. ಸೊ ತುಂಬಾ ಖುಷಿ ಆಗ್ತಿತ್ತು. ಆದ್ರೆ ಅವ್ರು ಬೈತಾ ಇದ್ರು, ನಮಗೆಲ್ಲ ಅಂಗಡಿಲಿ ತೆಕ್ಕೊಟ್ಟು ಜಾಸ್ತಿ ದುಡ್ಡಿ ತಕ್ಕೊಟ್ಟು ನೀನ್ ಬರೀ 800-900 ರೂಪಾಯಿ ಸೀರೆ ಹಾಕೊಂಡಿದ್ಯಾ ಅನ್ಬಿಟ್ಟು. ಬಟ್ ನನ್ಗೆ ಅದೇನೋ ಗೊತ್ತಿಲ್ಲ, ಈ ಮೀಶೋ ಸ್ಯಾರಿಗಳು ಒಂದೊಂದು ತುಂಬಾ ಇಷ್ಟ ಆಗ್ಬಿಡ್ತವೆ. ಒಂದೊಂದು ಕ್ವಾಲಿಟಿ ಚೆನ್ನಾಗಿರಲ್ಲ ಮೀಶೋದಲ್ಲಿ ಬಿಡಿ, ಬಟ್ ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಾನು ಇದನ್ನೇ ಹಾಕೊಂಡೆ. ನನ್ನ ಹಸ್ಬೆಂಡ್ ತೆಕ್ಕೊಟ್ಟಿದ್ರು ನನಗೆ ಬೇರೆದು, ಅದನ್ನ ಹಾಕೊಳ್ಳಿಲ್ಲ, ಇದನ್ನೇ ಹಠ ಮಾಡಿ ಹಾಕೊಂಡೆ. ಅಂಡ್ ಬ್ಲೌಸ್ ಹಾಕೊಂಡಿದ್ದೀನಲ್ಲ ಅದು ಮೀಶೋದೇನೆ, ಗ್ರೀನ್ ಕಲರ್ ಬ್ಲೌಸು, ಅದೇನು ಹೊಸದಲ್ಲ, ನಂದು ಯಾವಾಗಲೂ ಒಂದು 3-4 ವರ್ಷದ ಹಿಂದೆ ತಗೊಂಡಿರೋ ಬ್ಲೌಸು. ಅದನ್ನ ಮ್ಯಾಚ್ ಮಾಡ್ಕೊಂಡೆ, ಆಪೋಸಿಟ್ ಆಗಿ ಹಾಕೊಂಡ್ರೆ ಚೆನ್ನಾಗಿರತ್ತೆ, ರೆಡ್ ಕಲರೇ ಹಾಕೊಂಡ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು. ನೀವು ಅಷ್ಟೇ ಈ ತರ ರೆಡ್ ಕಲರ್ ಸ್ಯಾರಿ ಏನಾದ್ರು ಮೀಶೋದಲ್ಲಿ ತಗೊಂಡ್ರಿ ಅಂತ ಹೇಳಿದ್ರೆ ಈ ತರ ಆಪೋಸಿಟ್ ಆಗಿ ಗ್ರೀನ್ ಕಲರ್ ಬ್ಲೌಸ್ನೇ ಹಾಕಿ, ಇದ್ರದ್ದು ಬೇಕಾದ್ರೆ ಲಿಂಕ್ ಕೊಟ್ಟಿರ್ತೀನಿ. ಬರೀ ಒಂದು 350-400 ರೂಪಾಯಿ ಇರ್ಬೇಕಷ್ಟೇ ರೆಡಿಮೇಡ್ ಬ್ಲೌಸ್ ಇದು. ಅಥವಾ ಇನ್ನೂ ಒಂದು ಗ್ರೀನ್ ಕಲರ್ ಬ್ಲೌಸ್ ಇದೆ ನನ್ನ ಹತ್ರ, ಗ್ರೀನ್ ಕಲರ್, ಅದ್ರದ್ದು ಲಿಂಕ್ ಕೊಟ್ಟಿರ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಅಥವಾ ಈ ಸ್ಯಾರಿದ್ನೇ ಹೊಲಿಸ್ಕೋತೀರಾ ಅಂತ ಅಂದ್ರೆ ಈ ಸ್ಯಾರಿನಲ್ಲೂ ಸೂಪರ್ ಆಗಿ ಬಂದಿದೆ ಬ್ಲೌಸು, ರನ್ನಿಂಗ್ ಬ್ಲೌಸು, ಅದನ್ನೇ ತಗೊಳ್ಳಿ. ಅಂಡ್ ಈಗ ಆಲ್ರೆಡಿ ಸಂಜೆ ಆಗೋಯ್ತು. ಸೊ ನೆಂಟ್ರುಗಳು ಬರ್ತಾ ಇದ್ರು, ಕುಂಕುಮ ಎಲ್ಲ ತಗೊಂಡು ಅವರು ಪೂಜೆ ಮಾಡ್ತಾ ಇದ್ರು. ಪರವಾಗಿಲ್ಲ, ನಮ್ಮ ಅತ್ತೆನೂ ವರ್ಕ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಬ್ಲೌಸ್ಗೆ. ಈಗ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು. ಅವ್ರು ಯಾವತ್ತೂ ಪಾಪ ವರ್ಕ್ ಬ್ಲೌಸ್ ಎಲ್ಲ ಹಾಕೋತಾ ಇರಲಿಲ್ಲ, ಏನೋ ಸಿಂಪಲ್ ಆಗಿ ಏನೋ ವರ್ಕ್ ಮಾಡಿಸಿರೋಂಗಿದ್ದಾರೆ ಬ್ಲೌಸ್ಗೆ, ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮಮ್ಮ ಇನ್ನೇನು ಯಾವತ್ತೂ ವರ್ಕ್ ಮಾಡಿಸೋದೇ ಇಲ್ಲ ಅವರು. ನೋಡಿ ಅವ್ರದ್ದು ಮಾಮೂಲಿ ಹೆಂಗ್ ಬಂದಿದೆಯೋ ಹಂಗೆ ಪ್ಲೇನಲ್ಲಿ ಹೊಲಿಸ್ಕೊಂಡಿದ್ದಾರೆ. ಆ್ಯಂಡ್ ಅಕ್ಕ ಬಂದು ತುಂಬ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾಳೆ. ಅವಳೇನೋ 1000 ಕೊಟ್ಟು ವರ್ಕ್ ಮಾಡಿಸ್ಕೊಂಡ್ಲಂತೆ ಹೊರಗಡೆ. ಅವಳಿಗೆ ರೆಡಿಮೇಡ್ ಬ್ಲೌಸ್ ಇಷ್ಟ ಆಗಲ್ಲ, ನನಗೆ ರೆಡಿಮೇಡ್ ಬ್ಲೌಸ್ ಇಷ್ಟ ಆಗತ್ತೆ. ಒಬ್ಬೊಬ್ರಿಗೆ ಒಂದೊಂದು ಥರ ಟೇಸ್ಟು, ಏನು ಮಾಡೋಕ್ಕಾಗಲ್ಲ. ಅವಳಿಗೆ ಇಷ್ಟ ಬಂದಂಗೆ ಅವಳು ಇರ್ತಾಳೆ, ನನಗೆ ಇಷ್ಟ ಬಂದಂಗೆ ನಾನು ಇರ್ತೀನಿ. ಆ್ಯಂಡ್ ತುಂಬ ಜನಕ್ಕೆ ನೆಂಟ್ರುಗಳಿಗೆ ಏನು ಹೇಳಿರಲಿಲ್ಲ, ಯಾಕೆಂದ್ರೆ ಎಲ್ಲರ ಮನೇಲೂ ಈ ಹಬ್ಬ ಮಾಡೇ ಮಾಡ್ತಾರೆ ಅಲ್ವಾ. ಸೊ ಹಾಗಾಗಿ ನಮ್ಮೂರಿಗೆ ಹತ್ರ ಇರೋ ನೆಂಟ್ರುಗಳಿಗೆ ಮಾತ್ರ ಹೇಳ್ಕೊಂಡಿದ್ವಿ. ಆ್ಯಂಡ್ ಇವ್ರು ಬಂದು ಅಜ್ಜಿ, ನಿಮಗೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗತ್ತಲ್ಲ ಯಜಮಾನ ಅಂತ ಹೇಳ್ಬಿಟ್ಟು ಸೀರಿಯಲ್ಲು, ಅದರಲ್ಲಿ ಅನಿತಾ ಪಾರ್ಟ್ ಮಾಡಿದ್ದಾರೆ ಗೊತ್ತಾ, ಝಾನ್ಸಿ ಅವ್ರ ವಿರುದ್ಧವಾಗಿ, ಅಂದ್ರೆ ವಿಲನ್ ಪಾರ್ಟ್ ಮಾಡಿದಾರಲ್ಲ, ಅವರ ಅಜ್ಜಿ ಇದು. ಅಂದ್ರೆ ನನ್ಗೂ ಅಜ್ಜಿನೇ, ಅವ್ರಿಗೆ ಸ್ವಂತ ಅಜ್ಜಿ ಆಗ್ಬೇಕು. ಅಂದ್ರೆ ಅವ್ರ ಅಪ್ಪಾಜಿ ಅವರ ಅಮ್ಮ. ನನಗೆ ಹಿಂಗೆ ಅಂತ ಹೇಳಿದ್ರೆ ನಮ್ಮ ಮಾವ ಇದಾರಲ್ವಾ, ಅಂದ್ರೆ ನನ್ನ ಹಸ್ಬೆಂಡ್ ಅವ್ರ ಅಪ್ಪಾಜಿ, ನಮ್ಮ ಮಾವ ಅವರ ಸ್ವಂತ ಅಕ್ಕ ಅಜ್ಜಿ, ನಮ್ಮ ಮಾವನ ಅಕ್ಕನ ಮೊಮ್ಮಗಳು ಅವರು. ಅಂದ್ರೆ ನಮ್ಮನೆ ಮಗಳೇ ಅಜ್ಜಿ ಇವರು. ನಮ್ಮೂರ್ಗೆ ಹತ್ರನೇ ಇದೆ ಇವ್ರೂರು. ಸೊ ಹಂಗಾಗಿ ಅಜ್ಜಿ ಬಂದಿದ್ರು ಮನೆಗೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು. ಈಗ ಆಲ್ರೆಡಿ ಟೈಮು 7-7:30 ಆಗಿರ್ಬೋದು. ಸೊ ಸಂಜೆ ಮೇಲೆ ನಮ್ಮೂರಿನಲ್ಲಿ ನಾವು ಯಾರಿಗೆಲ್ಲ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಹೇಳಿರ್ತೀವಿ, ಎಲ್ಲರೂ ಅರ್ಶಿನ ಕುಂಕುಮಕ್ಕೆ ಬಂದೋದ್ರು. ತುಂಬಾನೇ ಖುಷಿ ಆಯ್ತು. ಅಂಡ್ ನನ್ನ 3 ಮಕ್ಳು ನೋಡ್ರಿ, ಇಲ್ಲಿ ಅಕ್ಕನ ಮಗಳು, ನನ್ನ ರಕ್ಷಾ, ಇನ್ನ ನನ್ನ ಮಕ್ಳಿಬ್ರು ಏನ್ ತಿರುಗ್ತಾ ಇದಾವ್ ದೇವ್ರ ಮುಂದೆ ನಿಂತ್ಕೊಂಡು. ಸೊ ಅದನ್ನ ನೋಡಿ ನನ್ನ ಮಗಳು ಅವ್ರು ಹೆಂಗ್ ಮಾಡ್ತಾರೆ ಹಂಗೆ ಮಾಡಕ್ ಹೋಗ್ತಾ ಇತ್ತು. ಸೊ ಮನೇಲಿ ಮಕ್ಳಿದ್ರೆ ಎಷ್ಟು ಚಂದ ಅಲ್ಲ, 3 ಜನ ಯಾವಾಗ್ಲೂ ಕಿತ್ತಾಡ್ತಾರೆ, ಮತ್ತೆ ಒಂದಾಗ್ತಾರೆ, ಅದ್ ನೋಡೋದೇ ಒಂಥರ ಖುಷಿ. ಅಂಡ್ ಇವಾಗ ನೆಂಟ್ರುಗಳೆಲ್ಲ ಊಟಕ್ಕೆ ಕೂರ್ತಾ ಇದ್ರು. ಇನ್ನು ಅವ್ರಿಗೂ ಹೊರಡ್ಲಿಕ್ಕೆ ಟೈಮ್ ಆಗತ್ತೆ ಅಲ್ವಾ, ಯಾರು ಉಳ್ಕೊಳ್ಳೋದಿಲ್ಲ. ಈಗ ಮತ್ತೆ ಅವ್ರವ್ರ ಕಾರಲ್ಲಿ ಹೋಗ್ಬಿಡ್ತಾರೆ. ಅಂಡ್ ಊಟಕ್ಕೆ ಮಾಮೂಲಿಯಾಗಿ ಒಬ್ಬಟ್ಟಿನ ಊಟ ಆಲ್ಮೋಸ್ಟ್ ಹಬ್ಬಕ್ಕೆ ಮಾಡೇ ಇರ್ತೀವಿ ಅಲ್ವಾ. ಮಾಮೂಲಿ ಒಬ್ಬಟ್ಟು, ಅನ್ನ, ಸಾಂಬಾರು, ಕಡಲೆಕಾಳು ಉಸ್ಲಿ, ಬಜ್ಜಿ, ಹಪ್ಪಳ, ಇನ್ನು ಕರ್ಜಿಕಾಯಿ, ಕಜಾಯ, ಮಿಠಾಯಿ, ಸೊ ಏನ್ ಚಕ್ಲಿ ಇದೆಲ್ಲ ಮಾಡಿರ್ತೀವಲ್ವಾ ಮಾಮೂಲಿ, ಇದನ್ನೇ ಊಟಕ್ಕೆ ಕೊಟ್ವಿ. ಇನ್ನು ಈ ಕಡೆ ಊಟಕ್ಕೆ ಬಡಿಸ್ತಾ ಇದ್ವಿ. ಇನ್ನು ಕುಂಕುಮಕ್ಕೆ ಬರೋರು ಬರ್ತಾನೆ ಇದ್ರು. ಸೊ ಅವ್ರವ್ರಿಗೆ ಅವ್ರ ಮೇಲೂ ಹಬ್ಬ ಮಾಡಿರ್ತಾರೆ. ಅಂಡ್ ತುಂಬಾ ಜನ ಹೇಳಿರ್ತಾರಲ್ಲ ಕುಂಕುಮಕ್ಕೆ, ಎಲ್ಲಾರ ಮನೆಗೂ ಹೋಗಿ ಬರೋ ಅಷ್ಟರಲ್ಲಿ ಟೈಮ್ ಆಗ್ತಾ ಇರತ್ತೆ. ಅವ್ರವ್ರಿಗೆ ಟೈಮ್ ಆದಾಗ ಬರ್ತಾ ಇದ್ರು. ನಮ್ಮ ಅಕ್ಕ ನೋಡಿ ಓಡಾಡ್ತಾ ಇದ್ದಾಳೆ. ಅಂಡ್ ಇನ್ನೊಂದು ಹೇಳೋದು ಬರ್ತಿದ್ದೆ, ನಾನು ವಾರ್ಗಿತ್ತಿ ಅಂತ ಹೇಳ್ದೆ ಅಲ್ವಾ ಅವಳಿಗೆ, ಅವಳು ನನ್ನ ಸ್ವಂತ ಅಕ್ಕ. ಅಂದ್ರೆ ಅಕ್ಕ ತಂಗಿನ ಇಬ್ರು ಒಂದೇ ಮನೆಗೆ ಕೊಟ್ಟಿರೋದ್ರಿಂದ ನಾನು ವಾರ್ಗಿತ್ತಿ ಅಂತ ಹೇಳಿ
ಹೇಳಿದ್ದು. ಇದುವರೆಗೂ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಅವಳನ್ನ ವಾರ್ಗಿತ್ತಿ ಅಂತ ಹೇಳಿದ್ದು. ಆ ಹೆಸರು ಕೂಡ ನನಗೆ ನೆನಪು ಬರಲ್ಲ. ಅಂದರೆ ಸ್ವಂತ ಅಕ್ಕನೇ ಆಗಿರೋದ್ರಿಂದ ಏನೋ ಒಂಥರ ನಾವು ಇಲ್ಲಿದ್ರು ಇಬ್ಬರು ಒಟ್ಟಿಗೆ ಇರ್ತೀವಿ, ಇನ್ನು ಅಲ್ಲಿ ಹಾಸನಲ್ಲಿದ್ರು ನಾವಿಬ್ರು ಒಟ್ಟಿಗೆ ಇರ್ತೀವಿ ಆ ರೀತಿಯಾಗಿ. ಸೊ ಹಂಗಾಗಿ ನಿಮಗೆ ಕನ್ಫ್ಯೂಷನ್ ಆಗಿರುತ್ತೆ, ಏನು ಇಷ್ಟೊಂದು ಕ್ಲೋಸ್ ಆಗಿ ಬೇರೆ ಇದ್ದಾರೆ, ಹೋಗೆ ಬಾರೆ ಈ ಥರ ಬೇರೆ ಅಂತಿದಾರಲ್ಲ ಅನಿತಾ ಅವ್ರನ್ನ ಅಂತ ಹೇಳ್ಬಿಟ್ಟು. ಅವಳು ನನ್ನ ಸ್ವಂತ ಅಕ್ಕನೇ. ಸೊ ಹಂಗಾಗಿ ನಾನು ಅಷ್ಟೊಂದು ಕ್ಲೋಸ್ ಅಷ್ಟೇನೆ. ಆ್ಯಂಡ್ ನನ್ನ ಮಕ್ಕಳು ನೋಡ್ರಿಲಿ ಕೊನೆಗೆ ಮಮ್ಮಿ ನೀನು ಕುಂಕುಮ ತಗೋಬಾ ಮಮ್ಮಿ ಅಂದ್ಬಿಟ್ಟು ಅವ್ರು ಕೊಡ್ತಾ ಇದ್ರು. ನಮ್ಮ ತೋಷಿತ್ತಂತೂ ಅಮ್ಮ ನೀನು ನನ್ನ ಹತ್ರ ಕುಂಕುಮ ತಗೋಬೇಕು ಅಂದ್ಬಿಟ್ಟು ಅದು ಒಂದು ಬಟ್ಲು ಇಟ್ಕೊಂಡ್ಬಂದೈತೆ ಕೊಡಕ್ಕೆ. ಇನ್ನು ನನ್ನ ಮಗಳು ಅಂತೂ ನನ್ನ ಕೈಲಿ ಆ ಜಾಂಗೀರ್ ಕಾಣ್ತೈತಲ್ಲ ಅದನ್ನ ಅವಳು ಇಸ್ಕೋಬೇಕಷ್ಟೇನೆ. ಯಾರ ಹತ್ರ ನೋಡಿದ್ರು ಒಂದು ಸ್ವಲ್ಪ ಇಸ್ಕೊಳ್ಳುತ್ತೆ, ಅರ್ಧ ತಿನ್ನುತ್ತೆ, ಮತ್ತೆ ಅಲ್ಲೇ ಬಿಟ್ಟು ಹೋಗೋದು, ಹಂಗೆ ಮಾಡ್ತಾ ಇತ್ತು. ಚೆನ್ನಾಗಿ ತಿಂದಿತ್ತು. ನನಗೂ ಯಾಕೋ ಹೊಟ್ಟೆ ಹಸಿತಾ ಇತ್ತು. ಇನ್ನೇನು ಪೂಜೆ ಎಲ್ಲ ಮುಗೀತಲ್ಲ, ಕಡಲೆ ಉಸ್ಲಿ ಕೊಟ್ಟರು ನನ್ನ ಮಕ್ಕಳು, ನಾನು ಸ್ವಲ್ಪ ಹಂಗೆ ತಿಂದೆ. ಅಷ್ಟರಲ್ಲಿ ಮತ್ತೆ ಕುಂಕುಮಕ್ಕೆ ಬರೋರೆಲ್ಲರೂ ಬರ್ತಾ ಇದ್ರು, ನಮ್ಮೂರವರೇ ಇವರೆಲ್ಲರೂ ಕೂಡ. ತುಂಬ ಖುಷಿ ಆಯಿತು ಬಂದಿದ್ದು. ಆ್ಯಂಡ್ ನಾನು ಯಾರ ಮನೆಗೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅದೊಂದು ಬೇಜಾರು. ಯಾಕೆಂದರೆ ನಮ್ಮ ಮನೇಲೆ ಅಷ್ಟೊಂದು ಕೆಲಸ ಇರುತ್ತೆ. ನಮ್ಮ ಅತ್ತೆ ಹೋಗ್ತಾರೆ, ಅಂದರೆ ಹೇಳಕ್ಕೆ ಹೋಗ್ತಾರಲ್ವ ಎಲ್ಲರ ಮನೆಗೂ, ಆ ಟೈಮಲ್ಲಿ ಹೇಳಕ್ಕೆ ಹೋದಾಗಲೇ ಅವ್ರವ್ರ ಮನೇಲಿ ಕುಂಕುಮ ಇಸ್ಕೊಂಡು ಬರ್ತಾರೆ. ಸಾಧ್ಯ ಆದರೆ ನೆಕ್ಸ್ಟ್ ಇಯರ್ ಆದರೂ ನಾನು ಬೇರೆಯವ್ರ ಮನೆಗೆ ಕುಂಕುಮಕ್ಕೆ ಹೋಗಬೇಕು. ಸಲ ಹಂಗೆ ಅನ್ಕೋತೀನಿ, ಬಟ್ ನಮ್ಮ ಮನೇಲೇ ಕೆಲಸ ಆಗ್ತಾ ಇರುತ್ತೆ. ಇನ್ನು ಬರೋರು ನಮ್ಮ ಮನೆಗೆ ಬರ್ತಾ ಇರ್ತಾರಲ್ಲ ಅಂತ ಹೋಗ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ನಾನು ಅತ್ತೆ ಎಲ್ಲರೂ ಬೇರೆಯವ್ರ ಮನೆಗೆ ಹೋದ್ರೆ ನಮ್ಮ ಮನೆಗೆ ಬಂದವ್ರನ್ನ ನೋಡ್ಕೊಳ್ಳೋದು ಯಾರು ಅಂತ ಹೇಳ್ಬಿಟ್ಟು ನಾನು ಉಳ್ಕೊಂತೀನಿ. ಅಂಡ್ ಇವರೆಲ್ಲ ನಮ್ಮ ಪಕ್ಕದ ಮನೆಯವರು. ಅಂಡ್ ಈ ಅಕ್ಕ ಅಂತೂ ಬಿಡಿ, ನನ್ನ ಮಕ್ಕಳು ಯಾವಾಗಲೇ ಊರಿಗೆ ಹೋದ್ರು ಕೂಡ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ, ಒಂದು ಇಡ್ಲಿ ಮಾಡಲಿ ಅವ್ರ ಮನೆಯಲ್ಲಿ ನಮಗೆ ತಂದು ಕೊಡ್ತಾರೆ ನನ್ನ ಮಕ್ಕಳಿಗೆ. ಅವ್ರ ಹಳಸಿನಣ್ಣು ಕುಯ್ಲಿ ಅದನ್ನು ಅರ್ಧ ಭಾಗ ನಮ್ಮ ಮನೆಗೆ ಮಕ್ಕಳು ತಿಂತಾರೆ ಕೊಡುವನು ಅಂತ ಹೇಳಿ ತಂದು ಕೊಟ್ಟು ಹೋಗ್ತಾ ಇರ್ತಾರೆ. ಅದಕ್ಕೆ ನನ್ಗೆ ಹಳ್ಳಿ ಜೀವನ ತುಂಬಾ ಇಷ್ಟ ಆಗತ್ತೆ. ಒಬ್ರಿಗೊಬ್ರು ಹೆಲ್ಪಿಂಗ್ ನೇಚರ್ ಜಾಸ್ತಿ ಇಲ್ಲಿ. ಅಂಡ್ ಇವ್ರು ಬಂದು ನನ್ನ ಹಸ್ಬೆಂಡ್, ಅವ್ರ ತಂಗಿ ಹಸ್ಬೆಂಡು. ಅಂಡ್ ನಮ್ಮ ಖುಷಿ ನೋಡಿ ಅವ್ರ ಮಗಳು ಇವರು. ಸೊ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಹಬ್ಬನ ಆಚರಣೆ ಮಾಡಿದ್ವಿ. ಸೊ ನಿಮ್ಮ ಮನೇಲಿ ಹೇಗಾಯಿತು, ಅಥವಾ ಬೇರೆ ಥರ ಏನಾದರೂ ನೀವು ಮಾಡ್ತೀರಾ, ಏನಾದರೂ ವಿಷಯ ಇತ್ತು ಅಂದರೆ ನಿಮಗೆ ಏನು ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇವತ್ತು ನಾನು ಹಾಕಿರುವಂಥ ಮೀಶೋ ಸ್ಯಾರಿ, ಬ್ಲೌಸು ಪ್ರತಿಯೊಂದ್ರದ್ದು ಕೂಡ ಲಿಂಕ್ನ ನಾನು ಮುಂಚೆನೇ ಹೇಳಿದಾಗೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ದೇವ್ರಿಗೆ ಗುಡಿಸಿರೋ ಸ್ಯಾರಿ ಬಗ್ಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಲಾಸ್ಟ್ ವಿಡಿಯೋದಲ್ಲಿ. ಅನಿತಾ ಆ ಸ್ಯಾರಿ ಮೀಶೋದಲ್ಲಿ ತೊಗೊಂಡ್ರೆ ಲಿಂಕ್ ಕೊಡಿ ಅಂದ್ಬಿಟ್ಟು. ಇಲ್ಲ, ಅದು ಹೊರಗಡೆ ಶಾಪಲ್ಲಿ ತೊಗೊಂಡಿದ್ದೆ ನಾನು. ಸೊ ಹಾಗಾಗಿ ನಿಮಗೆ ಅದನ್ನ ಲಿಂಕ್ ಕೊಟ್ಟಿರಲಿಲ್ಲ. ಸೊ ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪುಟ್ಟದೊಂದು ಲೈಕ್ ಮಾಡಿ. ಅಂಡ್ ಇನ್ನು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.